ಮೂರನೇದು ಹೆಸರು ತೃತೀಯ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕೆ ಲಗ್ಗೆ ಇಟ್ಟಿದ ಸ್ಥಳೀಯ ತಂಡ ಒಂದೆಡೆ ಆದ್ರೆ ಬಂಟ್ನೂರು ಸಮೀಪದಲ್ಲಿರುವ ಆಟಗಾರ ಬಂದೂರು ತಂಡ ಒಂದೆಡೆ ಆಗಿದೆ. ಆರಂಭದ ಮೊದಲ ದಾಳಿಯಲ್ಲಿ ಪ್ರಕಾಶ್ ಆರಂಭದ ಮೊದಲ ದಾಳಿಯಲ್ಲಿ ಈ ಕಡೆ ದಾಳಿ ಭಾಗದಲ್ಲಿ ಕಾಶು ತನಗೆ ಪ್ರಮುಖ ತಾರ ಸಾಕಷ್ಟು ಪಂದ್ಯಗಳನ್ನ ಆಟಕ್ಕೆ ನಡಬಹುದು. ಆರಂಭದ ಮೊದಲ ದಾಳಿಯಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದಾರೆ ಇಲ್ಲಿ ಮಲ್ಲು ಮತ್ತು ಒಬ್ಬರ ಪ್ರಕಾಶ್ ಏಕಕಾಲಕ್ಕೆ 7 ಜನ ಆಟಗಾರರು ಅಂಕಣ ನಿರ್ಗಮನ ಆಗ್ತಾ ಇದಾರ. ಈ ಕಡೆ ಹುಲಿ ನಾ ಬಡಕಿದ್ರು ನನ್ನ ಗಾಡಿ ಕಡಕ್ ಐತೆ. ರಾಹುಲ್ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಕಡಕ್ ಹುಲಿ ಆರಂಭದ ಬಂಧನ ಆಗ್ತಾ ಇದ್ದಾರೆ. ರಾಹುಲ್ ಅವರದು ಬೋನಸ್ ಗಂಬರ ಹೋಗಿದ್ರು ತೊಡೆ ತರ್ತಾ ಇದ್ದಾರೆ ಆಟಗಾರಲ್ಲಿ. ನಿನ್ನನ್ನ ಹಿಡಿದಿದ್ದು ಬೇರೆ ಯಾರು ಅಲ್ಲ ನಾನೇ ಅಂತೇಳಿ ಮತ್ತೆ ಬರುತ್ತೆ ಹುಲಿ. ಮುಂದಿನ ದಾಳಿ ನೋಡೋಣ. ಈ ಕಡೆ ಮತ್ತೊಮ್ಮೆ ದಾಳಿ ಭಾಗದ ಜರ್ಸಿ ನಂಬರ್ 6 ಗುರುತಿಸಿಕೊಂಡು ಬೇಗದ ದಾಳಿಗರ ಬಂಧನ ನೋಡೋಣ. 7 ಅಂಕ. ತೃತೀಯ ಕ್ವಾರ್ಟರ್ ಫೈನಲ್ ಲಗ್ಗೆ ಇಟ್ಟಿರುವಂತಹ ತವರಿನ ತಂಡಗಳು ಒಂದೆಡೆ ಆದ್ರೆ ಇನ್ನೊಂದೆಡೆ ಬದ್ನೂರು ತಂಡ. ಆರಂಭಿಕ ಹಂತದಲ್ಲಿ ಆಘಾತಕಾರಿ ಅಂತ ಹೇಳ್ಬೋದು. ಚಂದ್ರಾದೇವಿ ಹೇರ್ಕಲ್ ತಟಕ 0-5 ಇನ್ನವರೆಗೂ ಕೂಡ ಖಾತೆಯನ್ನು ಆರಂಭಿಸಿಕೊಂಡಿಲ್ಲ. ಎಸ್ ರೈಡರ್ ಇಸ್ ಔಟ್ ಆಫ್ ಬಾಲ್ ಸರ್. ಬೋನಸ್ ಪಾಯಿಂಟ್ ಟೈಮರ್ ಗಳು ಸರ್. ಫಸ್ಟ್ ಬದ್ನೂರು ಜೀರೋ 9 ಪಂದ್ಯ ಮೈದಾನದಲ್ಲಿ. ಎಸ್ ಈ ಕಡೆ ವಿರಾಮದ ಬಳಿಕ ದಾಳಿ ವಿಭಾಗದಲ್ಲಿ ಮಲ್ಲು ಎತ್ತರ ನಿಲುವಿನ ನೀಲಗೈದಂತ ಆಟಗಾರ ರೋಚಕತೆ ಪಂದ್ಯಕ್ಕೆ ಬರ್ತಾನೆ. ಎಷ್ಟು ಮಲ್ಟಿಪಲ್ ರೈಡ್ ಪಾಸ್ ಸಾಧ್ಯತೆ ಇದೆ. 3 ಸೂಪರ್ ರೈಡ್ ಮಾಡ್ತಾರೆ ಇಲ್ಲಿ. ಒಂದಲ್ಲ ಎರಡಲ್ಲ 3 ಅಂಕದ ಸಂಪಾದನೆಗೆ ವಾಪಸ್ ಆದಂತ ಆಟಗಾರ ಮತ್ತೊಮ್ಮೆ ಮಿಸ್ಟೇಕ್ ಬರ್ತಾ ಇದೆ ಇಲ್ಲಿ. ಪ್ರಕಾಶ್ ಅವರಿಂದ ಮಿಸ್ಟೇಕ್ ಬರ್ತಾ ಇದೆ ಇಲ್ಲಿ. ಮತ್ತೊಮ್ಮೆ ರಾಹುಲ್ ರವರ ದಾಳಿ ಆಗ್ತಾ ಇದೆ. ಜರ್ಸಿ ನಂಬರ್ 4 ಗುರುತಿಸಿಕೊಳ್ಳುತ್ತಾರೆ. ಬಲಿಷ್ಠ ವೇಗದ ದಾಳಿಗರ ಅಂತ ಹೇಳ್ಬೋದು ಆತನನ್ನ. ಆಲ್ರೌಂಡರ್ ಆಟಗಾರ, ಪ್ರಮುಖ ಆಟಗಾರ, ಚಂದ್ರಾದೇವಿ ಹೇರ್ಕಲ್ ತಂಡದ ಆಟಗಾರ. ಸ್ಕಾರ್ಪಿಯನ್ ಕಿಕ್ ಮತ್ತೊಮ್ಮೆ ನೋಡೋಣ. ಚಂತ ಒಂದು ಕ್ಷಣಗಳಲ್ಲಿ ಕೈಗೆ ಬಂದು ತುತ್ತು ಬಾಯಿಗೆ ಬರಲಿಲ್ಲ. 3-11 ಮಧ್ಯ ಪಂದ್ಯ ಮೈದಾನದಲ್ಲಿ ಆರಂಭಿಕ ಹಂತದಲ್ಲಿ ಪ್ರಾಪ್ತ ಮುನ್ನಡೆ ಕಾಯ್ದುಕೊಳ್ತಾ ಇದೆ ಬದ್ನೂರು ತಂಡ. ಬಲಿಷ್ಠ ಟ್ಯಾಕಲ್ ಆಗ್ಬೋದು. ಎಸ್ ಬಂಧನ ಆಗ್ತಾ ಇದೆ. ಇನ್ನಿಂದ ಟ್ಯಾಕಲ್ ಮಾಡಿದಂತ ಮಲ್ಲು ಅಲ್ಲ. ಫಸ್ಟ್ ಆಫ್ ಸೆಕೆಂಡ್ ಟೈಮ್ ಔಟ್ ಕ್ಲೋಸ್. ಬದ್ನೂರು ಟೈಮ್ ಔಟ್ ಕ್ಲೋಸ್ ಆಗೈತೆ ನೋಡ್ರಪ್ಪ ನಿಮ್ದು. ಸ್ಕೋರ್ 4-11. ಮತ್ತೊಮ್ಮೆ ಮಲ್ಟಿಪಲ್ ರೇಡ್ ಪಾಯಿಂಟ್ಸ್ ವಾಪಸ್ ಆದಂತ ಆಟಗಾರ ಮಲ್ಲು ಅವರು ಮತ್ತೊಮ್ಮೆ ದಾಳಿ ಭಾಗದ ಕಿಕ್ ಬರ್ಸಾದ್ರ. ಸಪೋರ್ಟ್ ದಾಳಿಗಾರ ಯಾವುದೇ ಅಂಕ ಬರಲ್ಲ ತನ್ನ ಗುಡಿಗೆ ಸಾಕ್ತಾ ಇದ್ದಾನೆ. ಮತ್ತೊಮ್ಮೆ ಸಪೋರ್ಟ್ ದಾಳಿಗಾರ 4-11 ಪಂದ್ಯ ಇದೆ. ನೋಡೋಣ ಎಷ್ಟು ಅಂಕ ಇಲ್ಲಿ. ಒಂದೇ ಒಂದು ಪಾಯಿಂಟ್ ವಾಪಸ್ ಆಗ್ತಾ ಇದ್ದಾರೆ. ಮತ್ತೊಮ್ಮೆ ಮಲ್ಲು ಬಲಿಷ್ಠ ಟ್ಯಾಕಲ್ ಆಗ್ತಾ ಇದೆ. ಬಾರಿ
ಕಳೆದ ಪಂದ್ಯದಲ್ಲಿ ಲೈನ್ ಅಪ್ ಇದ್ದಂತ ಆಟಗಾರ ಯಾರು ನೋಡ್ರಪ್ಪ, ಎಲ್ಲಂಗುಡಿ ಆದ ಆಟಗಾರ. ಆ ಕಡೆ ಲೈನ್ ಅಪ್ ಯಾರಿದ್ರು ನೋಡ್ರ, ಅವ್ರ ಕಡೆ ಅರಿವಿ ಕೊಡುತ್ತ, ಅವ್ರ ಕಡೆ ರೊಕ್ಕ ಫೋನ್ ಇದ್ದು ಅಂತ. ಟಿ ಶರ್ಟ್ ಅಬೈ ಕೇಳದೊಂದು ಕೇಳೋದು ಮಾಡ್ಬಿಡ್ರು. ಟಿ ಶರ್ಟ್ ಇತ್ತು ನೋಡ್ರಿ, ಯಾರು ಲೈನ್ ಅಪ್ ನಿಂತಿದ್ರು ನೋಡ್ರಿ ಅವ್ರ ಕೈಯಾಗಿರುತ್ತೆ ಟಿ ಶರ್ಟ್ ತಂದು ಕೊಡ್ರಪ್ಪ ಇಲ್ಲಿ. ಈ ಕಡೆ ಮತ್ತೆ ದಾಳಿ ಬಗ್ಗೆ ಪ್ರಕಾಶ್ ಅಂಕ ಕೊರತೆ ಇದೆ ತಂಡಕ್ಕೆ. ರನ್ನಿಂಗ್ ಬೋನಸ್ ಬಂಧನ. ನಾಲ್ಕು 14 ಮಧ್ಯ ಪಂಜಾಬ್ ಮೈದಾನದಲ್ಲಿ ಹಾಫ್ ಟೈಮ್ ಆಗಿದ ಆರಂಭಿಕ ಹಂತದಲ್ಲಿ ಬನ್ನೂರು ತಂಡದ ಪರವಾಗಿ ತಂಡ ಸಾಗಿ ಬರ್ತಾ ಇದೆ ಪಂದ್ಯ. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ತಂಡದ ಪ್ರಮುಖ ತಾರೆ ಬನ್ನೂರು ತಂಡದ ಆಟಗಾರ. ಮತ್ತೊಮ್ಮೆ ಪ್ರಯತ್ನ ನೋಡ, ಅಂತ ಒಂದು ಪ್ರಯತ್ನ ಕೊನೆ ಕ್ಷಣದಲ್ಲಿ ಇನ್ನೇನು ಮುಟ್ಟಿ ಬಿಡ್ತಾರೆ ಅನ್ನೋ ಕ್ಷಣ ಮಾತ್ರದಲ್ಲಿ ಬಂದರ ಆಗ್ತಾ ಇದೆ ಕಾಶಿಯವರದು. ಮತ್ತೊಮ್ಮೆ ನಾ ಬಡಕಿದ್ರು ನನ್ನ ಗಾಡಿ ಕಡಕ್ ಐತಿ ಹುಲಿ. ರಾಜು ಅಲ್ಲ ರಾಹುಲ್ ದಾಳಿ ಭಾಗದಲ್ಲಿ ಹೆಸರಾಂತ ಕಬಡ್ಡಿ ಆಟಗಾರ ಅಂತ ಹೇಳ್ಬೋದು. ಆದ್ಮೇಲೆ ನೋಡುಗರ ಮನ ಮುಟ್ಟುವಂತ ಪಂದ್ಯವನ್ನ ಆಡ್ತಾ ಇದ್ದಾರೆ ಎಡಗರದ ಆಟಗಾರಲ್ಲಿ. ಎಂತ ಒಂದು ಇದೇ ರೀತಿಯಾಗಿ ಸಾಕಷ್ಟು ಪಂದ್ಯಾವಳಿಯಲ್ಲಿ ಅಂಕವನ್ನ ಕಲೆ ಹಾಕಿದಂತ ಆಟಗಾರ. 14-6 ಪಂದ್ಯ ಸಾಗ್ತಾ ಇದೆ. ಒಳ್ಳೆ ಕಂಬ್ಯಾಕ್ ಮಾಡೋ ಪ್ರಯತ್ನ ಇದೆ. ಕಾಲ್ ನೋಡ್ಬೇಕಿಲ್ಲಿ ಅಡ್ವಾನ್ಸ್ ಟ್ಯಾಕಲ್ ಬಹುದ್ರಿ ಇಲ್ಲಿ. ಮತ್ತೊಮ್ಮೆ ರಾಜು ದಾಳಿ ಭಾಗದಲ್ಲಿ ರಾಹುಲ್ 17-6 ಬೃಹತ್ ಮುನ್ನಡೆ ಇದೆ. ನೋಡೋಣ, ಮತ್ತೊಂದು ಅಂಕ ಸೇರ್ಪಡೆ ಆಗ್ತಾ ಇದೆ. 17-7 10 ಅಂಕದ ಮುನ್ನಡೆಯೊಂದಿಗೆ ಬನ್ನೂರು ತಂಡ ಇದೆ. ಕಬಡ್ಡಿ ಆಟಗಾರಲ್ಲ, ಹೆವಿ ಆಟಗಾರ. ಟೈಮ್ ಔಟ್. ನೋಡ್ಕೊರಿ, ಎದುರಾಗಿನ ಡಿಫೆನ್ಸ್ ಕನ್ಫ್ಯೂಸ್ ಮಾಡೋದ್ರಲ್ಲಿ ಸರಬೇಕಾದ ದಾಳಿಗಾರ. ಅಂಕವನ್ನು ಕಲೆ ಹಾಕ್ಲಿಕ್ಕೆ ಸತತವಾಗಿ ನಿರಂತರವಾಗಿ ಡಿಫೆನ್ಸ್ ಅನ್ನು ಕನ್ಫ್ಯೂಸ್ ಮಾಡುವಂತ ಪ್ರಯತ್ನ. ಹದಿನೇಳು 8 ಪಂದ್ಯ ಸಾಗ್ತಾ ಇದೆ. ದಾಳಿ ಭಾಗದಲ್ಲಿ ಮತ್ತೊಮ್ಮೆ ಕಾಸು ತಂಡದ ಪ್ರಮುಖ ತಾರೆ. ಬೋನಸ್ ಪ್ರಯತ್ನ ನೋಡೋಣ. ನೋ ಬೋನಸ್. ಮತ್ತೊಮ್ಮೆ ಮಲ್ಲು ದಾಳಿ ಭಾಗದಲ್ಲಿ ಎತ್ತರ ನಿಲುವಿನ ನಿಲುಗೈದಂತ ಆಟಗಾರ, ಜರ್ಸಿ ನಂಬರ್ 10ರಲ್ಲಿ ಗುರುತಿಸಿಕೊಳ್ಳುವಂತ ಆಟಗಾರ. 4-5 ಡಿಫೆನ್ಸ್ ಮಧ್ಯದಲ್ಲಿ ಅವಧೇಂಕ ವಾಪಸ್ ಸಾಧ್ಯ ಆಗ್ತಾ ಇದ್ದಾರೆ ಇಲ್ಲಿ. 17-8 17-8 ಕೊನೆಯ 3 ನಿಮಿಷದ ಪಂದ್ಯ ಆದ್ಮೇಲೆ ಲಾಸ್ಟ್ 3 minutes ರಿಮೈನಿಂಗ್. ರಾಜು ಅಲ್ಲ ರಾಹುಲ ಈ ಬಾರಿ ನೋಡೋಣ ಏನ್ ಹೇಳ್ತಾರ ಡಿಫೆಂಡ್ರು. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಕಾಸು ಬೋನಸ್ ಕಾರ್ ಕ್ರಾಸ್ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಮಿಸ್ಟೇಕ್ ಆಗ್ತಾ ಇದೆ ಪ್ರಕಾಶ್ ಅವರಿಂದ. 29
ಶರವೇಗದ ದಾಳಿಗರ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಮಲ್ಲು ಬೋನಸ್ಗೆ ಪ್ರಯತ್ನ. ಸರಿ ನಿಮ್ಗೆ ಹೇಳಕತ್ತೆ ಬಹಳ ತಾತದ ಟೈಮ್ ಈಗ ಬರುತ್ತೆ ನಿಮ್ಮನ್ನ. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಕಾಸು ಬದ್ಧ ತಂಡದ ಆಟಗಾರರು. ರಿಮೈನಿಂಗ್ 2 ನಿಮಿಷದ ಪಂದ್ಯ ಆದ್ಮೇಲೆ ಕೊನೆಯ 2 ಮಿನಿಟ್ಸ್. ಬಂಧನ ಆಗ್ತಾ ಇದೆ, ರಾಜನಗರ ಬಂಧನ ಆಗ್ತಾ ಇದೆ. ಮಿಸ್ಟೇಕ್. As match is going by, ಪಂದ್ಯವನ್ನು ಸೋತಿರಬಹುದು.